ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಕನಕಾಪುರದ ಬಂಡೆ ಕಷ್ಟ ಕಾಲದಲ್ಲಿ ಪಕ್ಷವನ್ನು ಮುನ್ನಡೆಸಿದ ಧೀಮಂತ ನಾಯಕ ಡಿಕೆ ಶಿವಕುಮಾರ್ ಅವರು ಕೊನೆಗೂ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಡಿಕೆಶಿ ಸಿಎಂ ಆಗುತ್ತಿದ್ದಂತೆ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅಂದರೆ ಈ ಐತಿಹಾಸಿಕ ಕ್ಷಣದಲ್ಲಿ ತಂದೆಯ ಈ ಸುದೀರ್ಘ ರಾಜಕೀಯ ಜರ್ನಿಯನ್ನು ಹತ್ತಿರದಿಂದ ನೋಡಿರುವ ಅವರ ಮುದ್ದಿನ ಪುತ್ರಿ ಐಶ್ವರ್ಯ ಅವರು ಮಾಧ್ಯಮಗಳ ಮುಂದೆ ಅತ್ಯಂತ ಭಾವುಕರಾಗಿ ಮಾತನಾಡಿದ್ದಾರೆ. ತಂದೆ ಸಿಎಂ ಆಗಿದ್ದಕ್ಕೆ ಐಶ್ವರ್ಯ ಹೇಳಿದ್ದೇನು, ಅವರ ಮಾತಿನಲ್ಲಿದ್ದ ಆ ಎಮೋಷನಲ್ ಮೆಸೇಜ್ ಏನು, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ತಂದೆಯ ಪ್ರಮಾಣ ವಚನ ಮುಗಿಯುತ್ತಿದ್ದಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ ಐಶ್ವರ್ಯ ಅವರು ಮೊದಲನೆಯದಾಗಿ ಇಡೀ ಕರ್ನಾಟಕದ ಜನತೆಗೆ ಮತ್ತು ತಂದೆಯನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಮಾತನಾಡುತ್ತಾ ನಾಯಕತ್ವ ಎನ್ನುವುದು ಕೇವಲ ಅಧಿಕಾರವಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ ಎಂದು ಐಶ್ವರ್ಯ ಮಾರ್ಮಿಕವಾಗಿ ನುಡಿದರು. ಇವತ್ತು ನನ್ನ ತಂದೆಯ ಹೆಗಲ ಮೇಲಿರುವ ಜನರ ಜವಾಬ್ದಾರಿ 100 ಪಟ್ಟು ಹೆಚ್ಚಾಗಿದೆ. ಕೋಟ್ಯಾಂತರ ಜನರು ಆಶೋತ್ತರಗಳನ್ನು ಅವರು ಈಡೇರಿಸಬೇಕಿದೆ. ಈ ಮಹತ್ತರವಾದ ಜನಸೇವೆಯನ್ನು ಮಾಡಲು ನನ್ನ ತಂದೆಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ವಿವೇಕವನ್ನು ನೀಡಲಿ ಎಂದು ತಂದೆಗಾಗಿ ಪ್ರಾರ್ಥಿಸಿದ್ರು. ಐಶ್ವರ್ಯ ಅವರು ಮಾತುಗಳಲ್ಲಿ ರಾಜಕೀಯ ಪರಿಪಕ್ವತೆ ಎದ್ದು ಕಾಣುತ್ತಿತ್ತು. ನಮಗೆ ಕೇವಲ ಅಧಿಕಾರ ಮುಖ್ಯವಲ್ಲ, ಆ ಅಧಿಕಾರವನ್ನು ಬಳಸಿಕೊಂಡು ನಾವು ಜನರಿಗೆ ಏನು ಮಾಡುತ್ತೀವಿ, ರಾಜ್ಯವನ್ನು ಹೇಗೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುತ್ತೀವಿ ಎಂಬುದು ಮುಖ್ಯ ಎಂದು ಹೇಳಿದರು. ಇದೇ ವೇಳೆ ಒಂದು ಮಹತ್ವದ ರಾಜಕೀಯ ಭವಿಷ್ಯವನ್ನು ನುಡಿದ ಐಶ್ವರ್ಯ, ನನ್ನ ತಂದೆಯ ಕೆಲಸದ ವೈಖರಿ ನನಗೆ ಗೊತ್ತು. ಅವರು ಜನರಿಗಾಗಿ ದುಡಿಯುವ ರೀತಿಗೆ ಮುಂದಿನ 2 ವರ್ಷಗಳ ಬಳಿಕ ಮತ್ತೆ ಅವರೇ ಸಿಎಂ ಆಗಿ ಆಯ್ಕೆಯಾಗುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕೊನೆಯದಾಗಿ ತಂದೆಯೊಂದಿಗಿನ ತಮ್ಮ ಬಾಂಧವ್ಯದ ಬಗ್ಗೆ ಮಾತನಾಡುತ್ತಾ, ನಾನು ಕೇವಲ ಅವರ ಮಗಳಲ್ಲ, ಮನೆಯಲ್ಲಿ ತಂದೆಯ ತಪ್ಪುಗಳನ್ನು ಎತ್ತಿ ತೋರಿಸುವ ದೊಡ್ಡ ವಿಮರ್ಶಕಿಯೂ ಹೌದು. ಅದೇ ಸಮಯದಲ್ಲಿ ಅವರ ಪ್ರತಿಯೊಂದು ಕಷ್ಟದ ಹಾದಿಯಲ್ಲೂ ಬೆನ್ನಿಗೆ ನಿಲ್ಲುವ ಅವರ ಅತ್ಯಂತ ದೊಡ್ಡ ಸಪೋರ್ಟರ್ ಕೂಡ ನಾನೇ ಎಂದು ಹೆಮ್ಮೆಯದಿಂದ ಹೇಳಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಏಳು ಬೀಳುಗಳನ್ನು ಕುಟುಂಬಸ್ಥರು ತುಂಬಾ ಹತ್ತಿರದಿಂದ ನೋಡಿದ್ದಾರೆ. ಜೈಲುವಾಸ, ಐಟಿ, ಇಡಿ ದಾಳಿ ಸೇರಿದಂತ ಹಲವು ಸಂಕಷ್ಟಗಳ ಸಮಯದಲ್ಲಿ ಇಡೀ ಕುಟುಂಬ ಡಿಕೆಶಿ ಬೆನ್ನೆಲುಬಾಗಿ ನಿಂತಿತ್ತು. ಇಂದು ಆ ಎಲ್ಲಾ ಕಷ್ಟಗಳಿಗೆ ಪ್ರತಿಫಲ ಸಿಕ್ಕಿದ್ದು ಮಗಳಿಗಾಗಿ ಐಶ್ವರ್ಯ ಪಟ್ಟಿರುವ ಖುಷಿ ಮತ್ತು ಜವಾಬ್ದಾರಿಯ ಮಾತುಗಳು ಈಗ ಎಲ್ಲರ ಗಮನ ಸೆಳೆಯುತ್ತಿವೆ. ವೀಕ್ಷಕರೇ, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಅವರ ಆಡಳಿತಾವಧಿ ಹೇಗಿರಲಿದೆ ಎಂದು ನೀವು ಭಾವಿಸುತ್ತೀರಾ? ಮತ್ತು ಅವರ ಪುತ್ರಿ ಐಶ್ವರ್ಯ ಅವರ ಈ ಜವಾಬ್ದಾರಿಯುತ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನ ನಮಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕ ರಾಜಕೀಯದ ಇಂತಹದೇ ಇಂಟ್ರೆಸ್ಟಿಂಗ್ ಮತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನು ತಕ್ಷಣವೇ ಪಡೆಯಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.